ನೋಡಿ, ಈಗ ನಾವು ರಾಜಣ್ಣವ್ರಿಗೂ ತಿಳಿಯುವುದೇ ಮಾಡಬಾರ್ದು. ರಾಜಣ್ಣವರು ಅವ್ರ ಪಕ್ಷಕ್ಕೆ ನಿಷ್ಠವಾಗಿರುವಂಥದ್ದು. ಅವರು ಪಕ್ಷವನ್ನು ನಿಷ್ಠುರವಾಗಿ ನೇರವಾಗಿ ಮಾತಾಡುವಂಥ ವ್ಯಕ್ತಿ. ಹಾಗಾಗಿ ಯಾವತ್ತು ಅವರೇನು ತಪ್ಪು ಇನ್ನೊಂದು ಮತ್ತೊಂದು ಮಾಡ್ತಿರುವಂಥ ವ್ಯಕ್ತಿ ನಾವು ನೋಡಿದಾಗ, ಸಹಜವಾಗಿ ನೋಡಿದಾಗ ಇವತ್ತು ಅವ್ರ ಒಳ ಜಗಳ ನಾವಿನ್ನ ಹೆಚ್ಚು ಹೇಳೋದೇನಿಲ್ಲ. ಏನು ಕಾಂಗ್ರೆಸ್ ಪಕ್ಷ ಉಳಿತಿರೋ ಮನೆಯಾಗಿದೆ. ಸೊ ಅದು ಯಾವಾಗ ಸುಟ್ಟೋಗುತ್ತೋ ಗೊತ್ತಿಲ್ಲ. ಅಂತೂ ಯಾವಾಗಲೂ ಗದ್ದಲ, ಗುದ್ದಾಟ, ಜಗಳ, ವೈಮನಸ್ಸು, ವ್ಯತ್ಯಾಸಗಳು ಪ್ರಾರಂಭದಿಂದಲೂ ಇದೆ. KPCC ಅಧ್ಯಕ್ಷ ತೆಗಿಬೇಕು ಅಂತ ಅವ್ರ ಪ್ರಯತ್ನ ಇನ್ನೊಂದು ಗುಂಪಾಗಿತ್ತು. ಉಪಮುಖ್ಯಮಂತ್ರಿಗಳಿಂದ ಹೆಚ್ಚಾಗಬೇಕಿತ್ತು. ನಾನು ಮುಖ್ಯಮಂತ್ರಿ ಆಗಬೇಕು, ನಾನು ಮುಖ್ಯಮಂತ್ರಿ ಅಂತ ಬಹಿರಂಗ ಸ್ಪರ್ಧೆ, ನಾನು ಉಪಮುಖ್ಯಮಂತ್ರಿ ಆಗಬೇಕು ಅಂತ ಬಹಿರಂಗ ಸ್ಪರ್ಧೆ, ನಾನು KPCC ಅಧ್ಯಕ್ಷ ಆಗಬೇಕು ಅಂತ ಬಹಿರಂಗ ಸ್ಪರ್ಧೆ, ಮಂತ್ರಿ ಆಗಬೇಕು ಅಂತ ಬಹಿರಂಗ ಸ್ಪರ್ಧೆ. ಈ ರೀತಿ ಅತೃಪ್ತಿ ಅಲ್ಲಿ ಎದ್ದು ಕಾಣ್ತಿರುವಂಥದ್ದು. AICC ಅಧ್ಯಕ್ಷರು ಪಾಪ ಅವ್ರ ನೋವನ್ನು ಹೇಳ್ಕೊಂಡ್ರು, ನಾನು ಮುಖ್ಯಮಂತ್ರಿ ಆಗಬೇಕಾಗಿದ್ದು, ನಾನು ವಂಚಿತನಾಗ್ಬಿಟ್ಟಿದೆ ಅಂತ. ಹಾಗಾಗಿ ಯಾರ್ಯಾರು ಬರ್ತಾರೋ, ಯಾರು ಮುಖ್ಯಮಂತ್ರಿ ಆಗ್ತಿದ್ರು, ಸೆಪ್ಟೆಂಬರ್ ಕ್ರಾಂತಿ ಸ್ಟಾರ್ಟ್ ಆಗಿದೆ. ಸೆಪ್ಟೆಂಬರ್ 3ನೇ ತಾರೀಕು ಯಾವಾಗ ಕ್ರಾಂತಿ ಸ್ಟಾರ್ಟ್ ಆಗಿದೆ ಅನ್ಸುತ್ತೆ. ಪಾಪ ಅವ್ರು ಹೇಳಿದ ಪ್ರಕಾರನೇ ಬಾಲಕೃಷ್ಣ ಸ್ಟಾರ್ಟ್ ಮಾಡಿದ್ದಾರೆ ಸೆಪ್ಟೆಂಬರ್ ಕ್ರಾಂತಿ. ಸೊ ರಾಜಣ್ಣ ಹೇಳಿದಂಗೆ HC ಬಾಲಕೃಷ್ಣ ನುಡಿದಿದ್ದಾರೆ. ಸೆಪ್ಟೆಂಬರ್ ಕ್ರಾಂತಿ ರಾಜಣ್ಣನ ಮಾತನ್ನ ಪರಿಪಾಲನೆ ಮಾಡಿದ್ರೆ ಯಾರು ಅಂದ್ರೆ ಈಗ ಬಾಲಕೃಷ್ಣ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಹಾಗಾಗಿ ಕ್ರಾಂತಿ ಸ್ಟಾರ್ಟ್ ಆಗಿದೆ. ರಾಜಣ್ಣ ಅವ್ರು ಸ್ವಾಗತ ಮಾಡ್ತೀರಾ? ಹೇಗೆ ನೀವು ಬಿಜೆಪಿ ಬರ್ತಾರೆ? ನಾವು ಸುಮ್ಮನೆ ಈಗೆಲ್ಲ ಮಾತಾಡೋದು. ಅವ್ರವ್ರು ಯಾವಾಗ ನಮ್ಮ ಪಕ್ಷದಲ್ಲಿ ಏನೋ ವರಿಷ್ಠ ಇರ್ತಾರೆ, ಹಿರಿಯರು ಇರ್ತಾರೆ, ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕಾಗಲ್ಲ. ಸೊ ಯಾರು ಏನು ಬಂದಾಗ ಈಗ ನಾನು ಸುಮ್ಮನೆ ಅದ್ರ ಬಗ್ಗೆ ಮಾತಾಡಿ ನಾನು HC ಬಾಲಕೃಷ್ಣ ಮಾತಾಡೋದಾಗುತ್ತೆ. ಸೊ ನಾನು ಮಾತಾಡೋಕ್ಕಾಗಲ್ಲ. ನಿಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ವಿಜೇಂದ್ರ ಸಂಪರ್ಕದಲ್ಲಿದ್ದಾರೆ. ಸಮುದಾಯದ ಒಂದು ಸಭೆಯಲ್ಲಿ ವಿಜೇಂದ್ರ ಅವರು ಫೋನ್ ಮಾಡ್ತಿದ್ದಾರೆ ನನಗೆ ಅಂತ ರಾಜನ್ ಅವರು ತೋರಿಸಿದ್ರಂತೆ. ಅದನ್ನ ನಿನ್ನೆ ಬಾಲಕೃಷ್ಣ ಹೇಳಿದ್ರು. ಸರ್, ಫೋನು ಇವಾಗ ಯಾರ್ಯಾರಿಗೋ ಫೋನ್ ಮಾಡ್ತಿರ್ತಾರಪ್ಪ. ಇವರು ತುಂಬಾ ಜನಕ್ಕೆ ಮಾಡ್ತಾ ಇರ್ತಾರಪ್ಪ, ನನಗೂ ಫೋನ್ ಮಾಡ್ತಾ ಇರ್ತಾರೆ ಅನ್ಕೊಳ್ಳಿ. ಬಾಲಕೃಷ್ಣ ಹಂಗಂತ ನಾನು ಹಂಗಂತ ಹೇಳಕ್ಕಾಯ್ತದ? ಇವಾಗೆಲ್ಲ ಪಕ್ಕ ಕೂತ್ಕೊಂಡು ಮಾತಾಡ್ತಿರ್ತೀವಿ ಅನ್ಕೊಳ್ಳಿ, ಅಥವಾ ಯಾರೋ ಮಂತ್ರಿ ಜೊತೆ ನಾವು ಮಾತಾಡ್ತಿರ್ತೀವಿ, ಹಂಗಂತ ಹೇಳಕ್ಕಾಯ್ತದ? ಸೊ ಯಾರ್ಯಾರು ಸಂಪರ್ಕದಲ್ಲಿ ಮಾತಾಡ್ತಾರೆ. ಇನ್ನು ಪ್ರಾರಂಭದಲ್ಲಿ ಹೇಳಿದ್ನಲ್ಲ ನಾನು, ಈಗ ಸೆಪ್ಟೆಂಬರ್ ಕ್ರಾಂತಿ ಈ ರೀತಿ ರಾಜಣ್ಣ ಅವ್ರಿಗೆ ತಿಳಿಯೋದೆ ಮಾಡುವಂಥದ್ದು, ಅವಮಾನ ಮಾಡುವಂಥದ್ದು, ಒಬ್ಬ ಹಿರಿಯ ರಾಜಕಾರಣಿ ತಮ್ಮ ಪಕ್ಷದಾಗಿ ಅವ್ರ ಪಕ್ಷದಲ್ಲೇ ಇರ್ಬೇಕಾದ್ರೆ ಈ ರೀತಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟದ್ದು ಎಷ್ಟು ಮಟ್ಟಿಗೆ ಅದು ಸಮರ್ಥಿಸ್ಕೋತಾರೆ ಅಂತ ನನಗೂ ಗೊತ್ತಿಲ್ಲ. ಕಾಂಗ್ರೆಸ್ ಪಕ್ಷ ಈ ರೀತಿ ಹೇಳಿಕೆಗಳನ್ನು ಯಾವ ರೀತಿ ಸಮರ್ಥಿಸ್ಕೋತಾರೋ ಗೊತ್ತಿಲ್ಲ ನನಗೆ. ಪೂರ್ವ ಮುಸ್ಲಿಮ್, ಪೂರ್ವ ಕ್ರಿಶ್ಚಿಯನ್, ಇದೆಲ್ಲ ಯಾವ ತರದ್ದು ಜಾತಿ ಗೊತ್ತಿಲ್ಲ ನನಗೆ. ಇದು ಒಂದ್ಸರಿ ಏನು ಮತಾಂತರ ಆದಮೇಲೆ ಇದು ಪ್ರಶ್ನೆ ಎಲ್ಲಿ ಬರ್ತದೆ ಅಂತ ನನಗೂ ಗೊತ್ತಿಲ್ಲ. ಮತಾಂತರ ಆದಮೇಲೆ ಭಾಳ ಕಾನೂನಲ್ಲಿ ಭಾಳ ಸ್ಪಷ್ಟವಾಗಿದೆ, ಹಳೆ ಜಾತಿಗಳು ಅವ್ರಿಗೆ ಅನ್ವಯ ಆಗಲ್ಲ ಅನ್ನೋದು. ಮತಾಂತರ ಆಗಬೇಕಷ್ಟೇ ಆದಂಥವ್ರಿಗೆ ಇದನ್ನೆಲ್ಲ ಬಂದರೆ ಏನು ಹೇಳಿದ್ನಲ್ಲ, ಈ ಮತಾಂತರ ಮಾಡೋಂಥವ್ರಿಗೆ ಪೂರಕವಾಗಿ ಈ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಿರೋಂಥ ಒಂದು ಪ್ರಯತ್ನವಾಗಿದೆ ಅಂತ ಈಗಾಗಲೇ ಭಾಳ ಸ್ಪಷ್ಟವಾಗಿ ಎಲ್ಲರೂ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಇಂಥ ಎಲ್ಲ ಪ್ರಯತ್ನಗಳನ್ನು ಯಾವ ದುರುದ್ದೇಶದಿಂದ ಏನು ಮಾಡ್ತಿರೋಂಥ ಈ ಪ್ರಯತ್ನಗಳನ್ನ ಖಂಡಿಸ್ತೀವಿ. ಇಂಥ ಯಾವುದೇ ಪ್ರಯತ್ನಗಳನ್ನ ತಕ್ಷಣ ನಿಲ್ಲಿಸಿ ಅಂತಲೂ ಸರ್ಕಾರಕ್ಕೆ ಒತ್ತಾಯ. ಚಾಮುಂಡಿ ಚೆಲೋ ಬಂದ ಚಾಮುಂಡಿ ಚೆಲೋ ಇಲ್ಲ, ಸರ್ಕಾರ ಮನವರಿಕೆಯಾಗಿ ಇದನ್ನೆಲ್ಲ ಹಿಂದೆ ಪಡಿತಾರೆ ಅಂತ ಅನ್ಕೊಳ್ಳುವಂಥದ್ದು. ಸರ್, ಇವತ್ತು ಅಧಿಕೃತವಾಗಿ ಆಹ್ವಾನ ಕೊಡೋದಕ್ಕೆ ನೋಡೋಣ. ನಮ್ಮ ಪಕ್ಷದಲ್ಲಿ ವರಿಷ್ಠರು ಚರ್ಚೆ ಮಾಡಿ ಇದ್ರ ಬಗ್ಗೆ ಏನೇನು ಕಾರ್ಯಕ್ರಮ ರೂಪಿಸ್ತಾರೆ. ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷ ನೆಲೆಯನ್ನ ಕಳ್ಕೊಂಡಿತ್ತು. ಒಂದೇನೋ ಒಂದು ರಾಜಕೀಯವಾಗಿ ಗೆಳಕನ್ನು ಕೊಡಬೇಕಿತ್ತು. ಇದನ್ನ ಈಗ ಸತತವಾಗಿ 10 ವರ್ಷದಿಂದನೂ ಈ ಪ್ರಯತ್ನ ಮಾಡ್ತಾ ಬರ್ತಿದ್ರು. 2013ರಿಂದನೂ ಈ ಪ್ರಯತ್ನ ಇತ್ತು. ಬೆಂಗಳೂರನ್ನ ಹೇಗಾರ ಮಾಡಿ ವಿಭಜನೆ ಮಾಡಬೇಕು, ಬೆಂಗಳೂರಿನ ಜನ ನಮ್ಮ ಜೊತೆಯಲ್ಲಿ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ಗೆ ಗೊತ್ತಿದ್ದಂಥ ಒಂದು ಸತ್ಯವಾಗಿತ್ತು. ಹಾಗಾಗಿ ಹಿನ್ನೆಲೆಯಲ್ಲಿ ರಿಸರ್ವೇಷನ್ ಮಾಡೋದಾಗ್ಲಿ, ವಾರ್ಡ್ಗಳನ್ನ ನಿರ್ಮಾಣ ಮಾಡೋದಾಗ್ಲಿ, ರಿಸರ್ವೇಷನ್ ಮಾಡ್ತಾ ನಿಮ್ಗೆ ಅದು ಕೊಡ್ತೀನಿ ಬಾ, ಇಲ್ಲಿ ಕೊಡ್ತೀನಿ, ಈ ಪಕ್ಷದವ್ರು ಬಾ, ಆ ಪಕ್ಷದವ್ರು ಬಾ, ರಿಸರ್ವೇಷನಲ್ಲಿ ಇಂಥ ರಾಜಕೀಯ ಹುನ್ನಾರ ಇಟ್ಕೊಂಡು ಒಂದು ಒಳ್ಳೆ ಉದ್ದೇಶದಲ್ಲಿ ನನಗನ್ಸೋದು
ಈ GP ಮಾಡಿರುವಂಥದ್ದು ಕಾಂಗ್ರೆಸ್ಸಿನ ದುರುದ್ದೇಶದಿಂದ, ಯಾವುದು ಸದುದ್ದೇಶದಿಂದ ಮಾಡಿಲ್ಲ. ಬೆಂಗಳೂರಿನ ಹಿತದಲ್ಲಿ ಮಾಡಿಲ್ಲ. ಬೆಂಗಳೂರಿನ ಹಿತದೃಷ್ಟಿಯಲ್ಲಿ ಇದು ಮಾರಕವಾಗಿದೆ. ಹಾಗಾಗಿ ಈ ವಿಂಗಡಣೆ, ವಿಭಜನೆ ಇವೆಲ್ಲವೂ ಮಾಡಿ ಅಧಿಕಾರ ಹಸ್ತಾಂತರ, ಇವತ್ತು ಈ ಸರ್ಕಾರದಲ್ಲಿ ಕಾರ್ಯನಿರ್ವಹಿಸಬೇಕಾಗಿರುವಂತಹ ಅಧಿಕಾರವನ್ನು ಜೊತೆಯಲ್ಲೇನೆ ಸ್ಥಳೀಯ ಸಂಸ್ಥೆಗಳ ಅಧಿಕಾರವನ್ನು ಕೇಂದ್ರೀಕರಣ ಮಾಡ್ಕೊಂಡಿದ್ದಾರೆ, ಹಸ್ತಾಂತರ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಸ್ಥಳೀಯ ಸಂಸ್ಥೆಗಳ ಸಂವಿಧಾನ ವಿರುದ್ಧವಾಗಿದೆ. ರಾಜಕೀಯ ದುರುದ್ದೇಶ, ರಿಸರ್ವೇಶನ್ ಮೂಲಕ ಎಲ್ಲರನ್ನು ಕಿರುಕುಳ ಕೊಟ್ಟು ಪಕ್ಷಾಂತರ ಮಾಡಿಸೋಕೆ ಮತ್ತು ಹೇಗಾರ ಮಾಡಿ ಅಧಿಕಾರವನ್ನು ಪಡಿಬೇಕು, ಬೆಂಗಳೂರಿನಲ್ಲಿ ವಿಭಜನೆಯನ್ನು ಮಾಡಿ ಅನ್ನುವಂಥ ಪ್ರಯತ್ನದಲ್ಲಿ ಮಾಡಿರುವಂಥ ದುರುದ್ದೇಶ ಅಂತ ಬಹಳ ಸ್ಪಷ್ಟವಾಗಿದೆ. ಇಷ್ಟಪಡ್ತೀನಿ. ಇವರಿಂದ ಯಾವುದನ್ನು ಒಳ್ಳೆಯದನ್ನು ಬಯಸಲಿಕ್ಕಾಗಲ್ಲ. ಎಲ್ಲಿ ಅಂದರೆ ಅಲ್ಲಿ ಬೀದಿ ನಾಯಿಗಳು ಲಕ್ಷಾಂತರ ಜನಕ್ಕೆ ಕಚ್ಚೋದು, ಬೀದಿ ದೀಪಗಳು, ಮುಖ್ಯ ರಸ್ತೆಗಳಲ್ಲಿ ಹೋಗಿ ಬೀದಿ ದೀಪ ಇರಲ್ಲ, ಪಾಟ್‌ಹೋಲ್ ಇದ್ದಾವೆ, ಸ್ಯಾನಿಟರಿ, ಕುಡಿಯೋ ನೀರಿನ ಸಮಸ್ಯೆ, ಮನೆಗಳು ನಿರ್ಮಾಣಗಳಿರಲ್ಲ, ಯಾವುದೇ ಸಾರಿಗೆ ವ್ಯವಸ್ಥೆಗಳಿಲ್ಲ, ರಸ್ತೆಗಳಲ್ಲಿ ಕಂಜೆಷನ್, ಒಂದು BMTCಯಲ್ಲಿ ಇವತ್ತು ಪ್ರಧಾನಮಂತ್ರಿಗಳು ಕೊಟ್ಟಿರುವಂಥ ಬಸ್ಸಸ್ಗಳು ಬಿಟ್ಟರೆ ಹೊಸದಾಗಿ ತಗೊಂಡಿರೋ ಬಸ್ಸಸ್ ಯಾವುದೂ ಇಲ್ಲ. ಸೊ ಹಾಗಾಗಿ ಇವತ್ತು ಗ್ಯಾರಂಟಿಯಲ್ಲಿ ಶಕ್ತಿ ಯೋಜನೆಯಲ್ಲಿ 500 ಕೋಟಿ ಜನ ಓಡಾಡಿದ್ದಾರೆ ಅನ್ನುವಂಥದ್ದಾಗುತ್ತೆ ಹೊರತು ಯಾವ ಬಸ್ಸು ಏನು ಪರಿಸ್ಥಿತಿಯಲ್ಲಿದೆ, ರಸ್ತೆಯ ಪರಿಸ್ಥಿತಿ ಏನಿದೆ, ಫುಟ್ಪಾತಿನ ಪರಿಸ್ಥಿತಿ ಏನಿದೆ, ಯಾವುದೂ ಇಲ್ಲ. ಒಟ್ಟಾರೆ ಬೆಂಗಳೂರನ್ನ ನಿರ್ನಾಮ ಮಾಡಿರುವಂಥದ್ದು ಈ ಕಾಂಗ್ರೆಸ್ 2.5 ವರ್ಷದಲ್ಲಿ ಏನೂ ಮಾಡಿಲ್ಲ ಅಂತ ಬಹಳ ಸ್ಪಷ್ಟವಾಗಿದೆ. ಅವರಿಗೆ ಕನ್ನಡ ಪದಕ್ಕೆ ಅಲರ್ಜಿ. ಹೇಳೋದು ಮಾತ್ರ ಎಲ್ಲ ಕನ್ನಡ ಅಂತ ಹೇಳ್ಬಿಟ್ಟೆಲ್ಲ ತ್ರಿಭಾಷೆ ನೀತಿ ಅಂತಂದವ್ರೆ ಈ ದೇಶದಲ್ಲಿ ಕಾಂಗ್ರೆಸ್. ಈಗಿದ್ದಕ್ಕಿದ್ದಂಗೆ ಅಧಿಕಾರ ಇಲ್ಲ ಅಂದಾಗ ಏನೇನೋ ಕತೆ ಇರ್ತಾರೆ. ತ್ರಿಭಾಷಾ ನೀತಿಯನ್ನ ಸ್ವಾತಂತ್ರ್ಯ ಬಂದ ಕಾಲದಿಂದಲೂ 3 ಲ್ಯಾಂಗ್ವೇಜ್ ಪಾಲಿಸಿನ ತಂದು ಮಾಡಿಕೊಟ್ಟವರು. ಹಿಂದಿಯನ್ನ ಹೇರಿದವರೇ ಕಾಂಗ್ರೆಸ್ನವರು. ಹಿಂದಿ ಏರಿದ್ದನ್ನ ಪ್ರಯತ್ನವನ್ನು ಮಾಡ್ತಿದ್ದವರೇ ಕಾಂಗ್ರೆಸ್ನವರು. ಇವತ್ತು ಬೃಹತ್ ಅನ್ನೋಕ್ಕೆ ನಿಮ್ಗೇನು ಕಷ್ಟ ಆಗುತ್ತಾ? ಗ್ರೇಟರ್ ಬೆಂಗಳೂರು ಅಂತ ಯಾಕೆ ಇಟ್ಟಿದ್ದೀರಾ? ಅದು ಇವ್ರನ್ನ ಕೇಳಬೇಕು ಉತ್ತರ. ಬರೀ ನೀವೇನಾರ ಬೇರೆ ಬೇರೆ ವಿದೇಶಕ್ಕೇನೆ ಕೇಟರ್ ಮಾಡುವಂಥದ್ದು, ವಿದೇಶಕ್ಕೆ ಕೇಟರ್ ಮಾಡಬೇಕು, ಹೆಸರು ವಿದೇಶಕ್ಕೆ ಕೇಟರ್ ಮಾಡುವಂಥ ರೀತಿಯಲ್ಲಿ ನೀವು ಏನೇ ನಾಮಕರಣ ಮಾಡಿದ್ರು ವಿದೇಶದವರಿಗೆ ಸಲ್ಲುವಂಥ ರೀತಿಯಲ್ಲಿ ಸ್ಥಳೀಕರ ಭಾವನೆಗಳಿಗೆ ಸಲ್ಲಲ್ಲ. ನಾವೇನಿದ್ರು ವಿದೇಶದ ಬೇರೆ ಬೇರೆ ದೇಶಕ್ಕೆ ಸಲ್ಲುವಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ಬಹಳ ಸ್ಪಷ್ಟವಾಗಿ ಇದರಲ್ಲಿ ವ್ಯಕ್ತವಾಗ್ತಿದೆ. ಹಾಗಾಗಿ ಇದನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ. ಕನ್ನಡ ಪದನೇ ಬಳಕೆಯನ್ನು ಮಾಡಬೇಕು, ಗ್ರೇಟರನ್ನು ತೆಗೆದಾಕಿ ಕನ್ನಡದಲ್ಲೇನೆ ಪದ ಬಳಕೆಯನ್ನು ಮಾಡಿ ಅಂತಲೂ ಸಲಹೆ. ನಮಗೆ ಮಾಹಿತಿ ಇರಲ್ಲ, ಯಾಕೆಂದರೆ ಯಾವ ಇನ್ಸಿಡೆಂಟ್, ಬಟ್ ಏನೇ ಆಗಲಿ ನೆಗ್ಲಿಜೆನ್ಸ್ ಅನ್ನೋದು ಎಲ್ಲೂ ಇರಬಾರ್ದು. ನೆಗ್ಲಿಜೆನ್ಸ್ ಅನ್ನೋಂಥದ್ದು ಎಲ್ಲೂ ಇರಬಾರ್ದು. ಆಸ್ಪತ್ರೆಗಳಲ್ಲಿ ಸಾವುಗಳಾಗುತ್ತೆ ಅಂದರೆ ನಿಜಕ್ಕೂ ಅದೊಂಥರ ಮಾಡತ್ತೋ. ಯಾಕೆಂದರೆ ಜೀವ ಬದುಕಿಸ್ಕೊಳ್ಳಿಕ್ಕೆ ಬರೋದು ಆಸ್ಪತ್ರೆಗೆ, ಜೀವ ಕಳ್ಕೊಳ್ಳೋ ಪರಿಸ್ಥಿತಿ ಆಗಬಾರ್ದು. ಹಾಗಾಗಿ ಇನ್ನು ಸರ್ಕಾರಿ ಆಸ್ಪತ್ರೆ ಗುಣಮಟ್ಟವನ್ನು ಉತ್ತಮಗೊಳಿಸಬೇಕು. ಸಿಬ್ಬಂದಿಗಳು ಇನ್ನೂ ಉತ್ತಮವಾಗಿ ಕಾರ್ಯ ಮಾಡುವಂಥದ್ದಾಗಬೇಕು, ಪರಿಣಾಮಕಾರಿಯಾಗಿರಬೇಕು. ನಮ್ಮ ಸರ್ಕಾರಿ ಆಸ್ಪತ್ರೆಗಳೇ ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿರಬೇಕು. ಸಾಧಾರಣ ನೀವೆಲ್ಲ ಸರ್ಕಾರದ ಎಲ್ಲ ವೆಚ್ಚಗಳು, ಗೌರ್ಮೆಂಟ್ ಎಂಪ್ಲಾಯೀಸ್, ಇನ್ನೊಂದು ಮತ್ತೊಂದು ESI ಎಲ್ಲ ಸೇರಿಸಿ 30,000 ಕೋಟಿ ಖರ್ಚು ಮಾಡ್ತೀವಿ ನಾವು ಕರ್ನಾಟಕದಲ್ಲಿ. ಎಷ್ಟು? 30,000 ಕೋಟಿ ಖರ್ಚು ಮಾಡ್ತೀವಿ ಸರ್. ESI ಎಲ್ಲ ಸೇರಿಸ್ಕೊಂಡ್ರೆ, ESI, ಗೌರ್ಮೆಂಟ್ ಎಂಪ್ಲಾಯೀಸು, ಇನ್ಶೂರೆನ್ಸ್ ಇವೆಲ್ಲ ಸೇರಿಸ್ಕೊಂಡ್ರೆ 30,000 ಕೋಟಿ. ಇನ್ನೊಂದು ನಾವು ನಮ್ಮ ವ್ಯವಸ್ಥೆ ಚೆನ್ನಾಗಿಲ್ಲ ಅಂದರೆ ನನಗೇನು ಹೇಳೋದು ಗೊತ್ತಿಲ್ಲ. 2.5 ವರ್ಷ ಪೂರೈಸ್ತಿದ್ದಾರೆ ಈ ಸರ್ಕಾರ. ಇನ್ನೂ ಎಸೆನ್ಷಿಯಲ್ ಡ್ರಗ್ಸ್ ಈಗ ಟೆಂಡರ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಈಗ ಅದು ಏನು ತಿರ್ಗಾ ನಾವು ಸದನದಲ್ಲಿ ತೊಗೊಳ್ತೀವಿ ಅಂದ್ಬಿಟ್ಟು ಪ್ರೊಕ್ಯೂರ್ ಮಾಡೋಕ್ಕೆ ದುಡ್ಡು ಕೊಟ್ಟಿದ್ದಾರೆ. ಇಲ್ಲದ್ರೆ ಅದನ್ನು ಎಷ್ಟು ಒಂದು 250 ಕೋಟಿ ರೂಪಾಯಿನ ಕೊಟ್ಟಿದ್ದಾರೆ. ಮೋಸ್ಟ್ ಎಸೆನ್ಷಿಯಲ್ ಅವ್ರು ಹೇಳಿರೋದು 800 ಔಷಧಿಗಳು ಲಭ್ಯ ಇರಬೇಕು. 800 ಔಷಧಿ. ಆ 800 ಔಷಧಿ ಅವರು ಪಟ್ಟಿ ಮಾಡಿರೋದು, ನಾವು ಪಟ್ಟಿ ಮಾಡಿರೋದಲ್ಲ. ಆ ಪಟ್ಟಿ ಮಾಡಿರೋಂಥ ಔಷಧಿಗಳು ಈಗಲೇ ಹೋಗಿ ಎಲ್ಲೆಲ್ಲ ಯಾಕೆ ಹೋಗ್ತೀರಿ? ನೀವೇನಾದ್ರು ಇದ್ರೆ ಪುರ್ಸೊತ್ತಾಗಿದ್ದಾಗಿರಲಿ 1-2 ದಿನ, 1 ವಾರ ಯಾವ್ದಾದ್ರು ಇಲ್ಲೇ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಎಕ್ಸ್ರೇ ಎಷ್ಟು ದಿನ ನಡೀತದೆ, ಲ್ಯಾಬ್ಗಳು ಎಷ್ಟು ದಿನ ನಡೀತದೆ, ಇದು OPDಗಳು ಹೆಂಗೆ ನಡೀತದೆ, ಇವೆಲ್ಲ ಔಷಧಿಗಳು ಎಷ್ಟಿದ್ದಾವೆ, ಏನೇನೆಲ್ಲ ಮಾಹಿತಿಗಳು ನಿಮಗೆ ಸಿಗುತ್ತೆ. ನಾವೇನು ಹೇಳಿದ್ರು ಪ್ರತಿಪಕ್ಷ ಆಪಾದನೆ ಮಾಡ್ತಾರೆ, ಆಪಾದನೆ ಮಾಡ್ತೀವಿ ಅಂತ ಅನ್ಕೋತಾರೆ. ಇದು ಆಪಾದನೆ ಅಲ್ಲ, ಸತ್ಯವನ್ನು ಹೇಳ್ತಾ ಇದ್ದೀವಿ. ಎಲ್ಲೊಂದು ಕಡೆ ಬಡವರಿಗೆ, ನೋವಿನಲ್ಲಿರುವಂಥ ಜನಕ್ಕೆ ಚಿಕಿತ್ಸೆ ಕೊಡುವಂಥ ನಮ್ಮ
ಮಾನವೀಯತೆಯ ಮೂಲ ಕರ್ತವ್ಯ ಅಂತಲೂ ಒಂದು ಸರ್ಕಾರದ ಕರ್ತವ್ಯ. ಅದೆಲ್ಲ ಒಂದು ಕಡೆ ಸರಿಯಾದ ಅದೇನೋ ರಿಯಾಕ್ಟ್ ಮಾಡಿದ ನನಗೆ ಅನಿಸಿಲ್ಲ. ಬಟ್ ಬಹುದಿನದ ಬೇಡಿಕೆಯಾಗಿತ್ತು ಸೂಪರ್ ಸ್ಪೆಷಾಲಿಟಿ. ಮಲ್ಟಿ ಸ್ಪೆಷಾಲಿಟಿ ಇದೆ, ಸೂಪರ್ ಸ್ಪೆಷಾಲಿಟಿ ಮತ್ತು ಮಲ್ಟಿ ಸ್ಪೆಷಾಲಿಟಿ ಇಲ್ಲ ಒಂದು ಕಡೆ ಬಹಳ ಕಾಲದಿಂದ. ಯಾಕೆಂದ್ರೆ ಅದೊಂಥರ ಐಸೋಲೇಟೆಡ್ ಜಾಗ. ಉತ್ತರ ಕನ್ನಡ ಜಿಲ್ಲೆ ನೀವು ಆ ಭಾಗಕ್ಕೆ ಹೋದ್ರೆ ರಸ್ತೆನಲ್ಲಿ ಓಡಾಡೋದೇ ಮಳೆ, ವಿಪರೀತ ಮಳೆ ಇರುತ್ತೆ, ಕಾಡು ಪ್ರದೇಶ. ವೈದ್ಯಕೀಯ ಸೇವೆ ನಾನು ಸ್ವತಃ ಅಲ್ಲಿ ಆ ಭಾಗಕ್ಕೆ ಹೋಗಿದ್ದೀನಿ. ಆ ಭಾಗದಲ್ಲಿ ನೋಡಿದಾಗ ವೈದ್ಯಕೀಯ ಸೇವೆ ಬಯಸಿದ ಮಟ್ಟದಲ್ಲಿಲ್ಲ. ಆಕ್ಚುಲಿ ತುಂಬಾ ಉತ್ತಮವಾಗಿರ್ಬೇಕು. ಇನ್ನು ಬಲವಾಗಿ ಗುಣಮಟ್ಟ ಹೆಚ್ಚಿಸಲಿಕ್ಕೆ ಮತ್ತು ಸೌಕರ್ಯವನ್ನು ಹೆಚ್ಚಿಸಲಿಕ್ಕೆ ಸರ್ಕಾರ ಆ ಭಾಗಕ್ಕೆ ವಿಶೇಷ ಆದ್ಯತೆ. ಅದು ತುಂಬಾ ಕಾಡಿನ ಪ್ರದೇಶ, ಎಲ್ಲ ವಿಸ್ತರಣೆ ಬಹಳ ದೊಡ್ಡ ವಿಸ್ತರಣೆ ಇರುವಂಥದ್ದು. ಈ ಅನಾನುಕೂಲದ ಮಧ್ಯದಲ್ಲಿ ನಾವು ಅವರ ಪ್ರಾಣವನ್ನು ರಕ್ಷಣೆ ಮಾಡಲಿಕ್ಕೆ, ಆರೋಗ್ಯ ಸೇವೆಯನ್ನು ಉತ್ತಮಗೊಳಿಸಲಿಕ್ಕೆ ಸರ್ಕಾರ, ನಮ್ಮ ಸರ್ಕಾರದ ಕಾಲದಲ್ಲೂ ಬಹಳಷ್ಟು ಒತ್ತಾಯ ಇತ್ತು, ಈಗಲೂ ತುಂಬಾ ಒತ್ತಾಯ ಇದೆ. ತಕ್ಷಣ ವೇಗದಲ್ಲಿ ಸರ್ಕಾರ ಕ್ರಮ ವಹಿಸಬೇಕಾಗಿ ನನ್ಗನ್ಸುತ್ತೆ. ಆ ಕಾರಣದಲ್ಲಿ RV ದೇಶಪಾಂಡೆ ಅವರು ಬೇಸರದಿಂದ ಈ ಒಂದು ಆರೋಗ್ಯ ಸೇವೆಯನ್ನ ಅದನ್ನು ಹೇಳೋದನ್ನ ಪ್ರಾಬ್ಲಿ ಬಿ ಬೆಟರ್ ಹೇಳುವಂಥದ್ದನ್ನ ನೋವನ್ನ ಅವ್ರೇನು ವ್ಯಕ್ತಪಡಿಸಿದ್ರು ಆ ನೋವು ಅದನ್ನ ಸರ್ಕಾರನೇ ಇದು ಕೂಡು ಸರ್ಕಾರ ಆಗಿರೋದ್ರಿಂದ ಅವ್ರು ಬಹಳ ನೋವಿನಿಂದ ಹೇಳ್ಕೊಂಡಿರ್ಬೋದು. ನಾವು ನ್ಯಾಯದ ಪರವಾಗಿರುವಂಥವ್ರು, ಧರ್ಮ ರಕ್ಷಣೆ ಪರವಾಗಿರುವಂಥವ್ರು, ಹಾಗಾಗಿ ಸತ್ಯ ನ್ಯಾಯ ಧರ್ಮದ ಪರವಾಗಿರುವಂಥವ್ರು. ಹಾಗಾಗಿ ಬಿಜೆಪಿ ಯಾವುದು ಸತ್ಯ ನ್ಯಾಯ ಧರ್ಮದ ಮತ್ತು ಧರ್ಮಸ್ಥಳದ ಮಂಜುನಾಥೇಶ್ವರನ ನಂಬಿಕೆಯನ್ನ ಕಾಪಾಡಿಕೊಳ್ಳಲಿಕ್ಕೆ ನಮ್ಗೆ ಕರ್ತವ್ಯ ಬದ್ಧರಾಗಿರುವಂಥದ್ದು. ಸೌಜನ್ಯವನ್ನು ನ್ಯಾಯ ಕೊಡಿಸ್ಬೇಕು ಅನ್ನೋದು ಅದರಲ್ಲಿ ಯಾವ ಗೊಂದಲನೂ ಇಲ್ಲ. ನಾವು ಸೌಜನ್ಯ ವಿಚಾರದಲ್ಲೂ ನ್ಯಾಯವನ್ನು ಕೊಡಬೇಕು, ಆ ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕು. ಎಲ್ಲ ಒಂದ್ ಕಡೆ ಅವ್ರಿಗೆ ಸಮಾಧಾನ ಇಲ್ಲ, ತೃಪ್ತಿ ಇಲ್ಲ ಆಗಿರುವಂತ ತೀರ್ಪಿನ ವಿಚಾರದಲ್ಲಿ. ಹಾಗಾಗಿ ಅವರು ರೀಇನ್ವೆಸ್ಟಿಗೇಷನ್ ಆಗ್ಬೇಕು ಅನ್ನುವಂಥ ಒತ್ತಾಯವನ್ನು ಆ ಕುಟುಂಬದವ್ರು ಮಾಡ್ತಿದ್ದಾರೆ. ಅವ್ರಿಗೂ ನ್ಯಾಯ ಸಿಗ್ಬೇಕು. ಹಾಗಾಗಿ ನಾವು ಬಹಳ ಸ್ಪಷ್ಟವಾಗಿದ್ದೀವಿ. ಹಾಗಂತ ನಾವು ಸ್ವೀಪಿಂಗ್ ಸ್ಟೇಟ್ಮೆಂಟ್ಗಳು ಇನ್ನೊಂದು ಮತ್ತೊಂದಿಲ್ಲ. ನ್ಯಾಯವನ್ನ ಬಯಸಿರುವಂತ ಕುಟುಂಬಕ್ಕೆ ನ್ಯಾಯ ಕೊಡಿಸುವಂಥದ್ದು ನಮ್ಮ ಕರ್ತವ್ಯ ಆಗಿದೆ. ಆ ದಿಕ್ಕಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವ ಗೊಂದಲನೂ ಇಟ್ಕೊಂಡಿಲ್ಲ. ಏನಾದ್ರು ಗೊಂದಲ ಇಟ್ಕೊಂಡಿದ್ರೆ ಕಾಂಗ್ರೆಸ್ ಪಕ್ಷದವ್ರು ಏನೋ ಇಟ್ಕೊಂಡಿರ್ಬೋದು. ಏನ್ ಹೇಳಿದ್ನಲ್ಲ, ಈ ಇಡೀ ಲೋಪಗಳು, ಕಾಂಗ್ರೆಸ್ ಪಕ್ಷದ ಎಲ್ಲಾ ಲೋಪಗಳನ್ನು ಈಗೇನು ಅನುಭವದ ಕಾಂಗ್ರೆಸ್ ಪಕ್ಷದವರು ತುಂಬಾ ಅನುಭವ ಇದೆ, ಆಡಳಿತ ಅಧಿಕಾರದಲ್ಲಿದ್ದು ತುಂಬಾ ಅನುಭವ ಇರೋದು, 16 ವರ್ಷಗಳು. ಜನರ ಗಮನ ಎಲ್ಲ ಒಂದ್ ಕಡೆ ಡೈವರ್ಟ್ ಮಾಡಬೇಕು ಅಂತ ಇವರು ಇಂಥ ಧರ್ಮಸ್ಥಳದ ಎಪಿಸೋಡ್ನಾಗ್ಲಿ, ಇವತ್ತು ಬಾನು ಮುಸ್ತಾಕ್ ಅವರ ವಿಚಾರ ಆಗಲಿ, ಚಾಮುಂಡಿ ತಾಯಿಯ ಏನು ದಸರಾ ಹಬ್ಬ ಉದ್ಘಾಟನೆ ಮಾಡುವಂಥ ಪೂಜೆ ಸಲ್ಲಿಸಲಿಕ್ಕೆ ಮತ್ತು ದಸರಾ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕೆ ಅವ್ರು ಕರೆದಿರೋದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡುತ್ತೆ, ಅಟೆನ್ಷನ್ ಡೈವರ್ಟ್ ಮಾಡಲಿಕ್ಕೆ ಈ ಪ್ರಯತ್ನವನ್ನು ಕಾಂಗ್ರೆಸ್ ಸರ್ಕಾರ ಒಂದಷ್ಟು ಎಳ್ಳಷ್ಟು ಸೂಕ್ಷ್ಮಕ್ಕಿಲ್ಲ. ಯಾವ ಒಂದು ಧರ್ಮ ಇದು ನಾಡಹಬ್ಬ, ನವರಾತ್ರಿ ಹಬ್ಬ ಅಂದ್ರೇನು? ಹಿಂದೂಗಳ ಒಂದು ಪವಿತ್ರ ಹಬ್ಬ, ನಮ್ಮ ನಂಬಿಕೆ ಹಬ್ಬ. ಯಾರಿಗೆ ಯಾವ ನಂಬಿಕೆ ಇಲ್ಲ, ಯಾವ ಧರ್ಮದ ಬಗ್ಗೆ ನಂಬಿಕೆ ಇಲ್ಲದವ್ರನ್ನ ನೀವು ಪೂಜಿಸ್ಲಿಕ್ಕೆ, ಚಾಮುಂಡಿ ತಾಯಿಗೆ ಪೂಜಿಸ್ತಾರೋ ಸುಮ್ಮನೆ ಇದು ಮಾಡ್ತಾರೆ, ಪೂಜೆ ಮಾಡ್ತಾರೆ. ಯಾರಿಗೆ ಯಾವ ನಂಬಿಕೆ ಇಲ್ಲ ಅವ್ರನ್ನ ಕರೆಸ್ಬಿಟ್ಟು ನೀವು ಪೂಜೆ ಮಾಡ್ಲಿಕ್ಕೆ ಆದ್ರೆ ಎಷ್ಟು ಮಟ್ಟಿಗೆ ಯಾಕೆ ಚೆಲ್ಲಾಟ ಆಡ್ತೀರಾ? ಅದನ್ನು ಸಮರ್ಥಿಸ್ಕೊತೀರಾ, ಸಮರ್ಥನೆ ಮಾಡ್ಕೊಳ್ಳುವಂಥದ್ದು ಏನು ನನಗೇನು ಅರ್ಥ ಆಗಲ್ಲ. ಮನ ಬಂದಂತೆ ಈ ಕಾಂಗ್ರೆಸ್ ಸರ್ಕಾರ ನಡ್ಕೊಳ್ತಿರುವಂಥದ್ದು ಭಾವನೆಗೆ ಖಂಡಿತ ನನಗನ್ಸುತ್ತೆ ನಮ್ಮ ನಾಡಿನ ಜನರು ಯಾವ ಕಾರಣದಲ್ಲೂ ಇದಕ್ಕೆ ಅವಕಾಶವನ್ನು ಮಾಡಿಕೊಡಲ್ಲ, ಯಾವ ಕಾರಣದಲ್ಲೂ ಅವಕಾಶ ಮಾಡಿಕೊಡಲ್ಲ. ಇದನ್ನು ತಡಿತೀವಿ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಇವತ್ತು ಈ ನಾಡಿನ ಜನತೆ ದಸರಾ ಹಬ್ಬಕ್ಕೆ ಮಸಿ ಬೆಳೆಯುವಂಥ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡುವಂಥದ್ದು ಆಗೋದು ಬೇಡ ಅಂತ ಭಾಳ ಸ್ಪಷ್ಟವಾಗಿರುತ್ತೆ. ಬಾರಿ ಇವಾಗ ಹಲವಾರು ಜನ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತು ಮೈಸೂರು ಮನೆತನದ ನಮ್ಮ ಈಗಿರುವಂಥ ಮಹಾರಾಜರು, ಲೋಕಸಭಾ ಸದಸ್ಯರಾಗಿರುವಂಥ ಯದುವೀರವರು, ರಾಜಮಾತಾಗಿರುವಂಥ ಪ್ರಮೋದ ದೇವಿಯವರು ಎಲ್ಲರೂ ಹೇಳಿಕೆ ಕೊಡ್ತಾರೆ. ಸಾರ್ವಜನಿಕರು, ಪ್ರತಾಪ್ ಸಿಂಹ ಎಲ್ಲರೂ, ನಮ್ಮ ಅಧ್ಯಕ್ಷರು ಎಲ್ಲರೂ ಹೇಳಿಕೆ ಕೊಡ್ತಾರೆ. ಎಲ್ಲರೂ ಬಹಳ ಸ್ಪಷ್ಟವಾಗಿ ವಿರೋಧವಾಗಿದ್ದಾರೆ. ಈಗ ಯಾವುದೇ ಪ್ರಯತ್ನಕ್ಕೆ ಕಾಂಗ್ರೆಸ್ಸು ಅಟೆನ್ಷನ್ ಡೈವರ್ಷನ್ ಟ್ಯಾಕ್ಟಿಕ್ಸ್ ಇವರೆಲ್ಲ ಲೋಪ ಮುಚ್ಕೊಳ್ಳಿ.
ಕೇಂದ್ರ ಈಗ ಆಸ್ಪತ್ರೆಗಳು ಇನ್ನೊಂದು ಮತ್ತೊಂದು ಎಲ್ಲವನ್ನು ಮುಚ್ಚಾಕೋಕ್ ಮಾಡ್ತಿರುವಂಥ ಪ್ರಯತ್ನ ಆಗಿದೆ. ಇದರಲ್ಲಿ ಎಕ್ಸ್ಪರ್ಟ್ಗಳು ಮೀಸಲಾತಿ ಸಿಎಂ ಖಂಡಿತ ಏನೇ ಕಾನೂನು ಉಲ್ಲಂಘನೆ ಮಾಡಿದ್ರೆ ಮಾಡಬಾರ್ದು. ಸರ್ಕಾರ ಅಧಿಕಾರದಲ್ಲಿರುವಂಥ ಒಂದು ಪಕ್ಷವಾಗಿ ಒಂದು ಪಕ್ಷ ಅಧಿಕಾರದಲ್ಲಿರುವಂಥ ಪಕ್ಷ ಈ ರೀತಿ ಕಾನೂನು ಉಲ್ಲಂಘನೆ ಮಾಡಿದ್ರೆ ಮಾಡಬಾರ್ದು ಅಂತ ಮೊದಲನೇದಾಗಿ ಮಾಡಿದ್ಮೇಲೆ ಹೇಳೋದು ಬೇರೆ ಆಗುತ್ತೆ. ಮಾಡೋ ಮುಂಚೆನೆ ಮುನ್ನೆಚ್ಚರಿಕೆಯನ್ನ ಇವತ್ತೆಲ್ಲ ರೀತಿ ಮಾಧ್ಯಮದಿಂದ ಈ ಥರ ಎಲ್ಲ ವ್ಯಕ್ತಿಗಳು ಈಗಾಗಲೇ ಸರ್ಕಾರಕ್ಕೆ ಮನವರಿಕೆ ತಿಳುವಳಿಕೆ ಕಿವಿ ಮಾತನ್ನ ಈಗಾಗಲೇ ಸಾಕಷ್ಟು ಹೇಳಿದ್ದಾರೆ. ನಾನು ಸಹ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ, ಈ ರೀತಿ ನಿಮ್ಗೆ ಯಾವುದೋ ವಿದೇಶದ ವ್ಯಕ್ತಿಗಳು ಬಂದು ಇಲ್ಲಿ ಬಂದು ಭಾಷಣ ಮಾಡುವಂಥದ್ದು ಸರಿದೂಗಲ್ಲ. ಯಾವ ಕಾನೂನಲ್ಲಿ ಅವಕಾಶ ಇಲ್ಲ, ಅದು ಮಾಡಿಕೊಡ್ಬೇಡಿ ಅಂತ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಇಂಥ ಏನೇ ಪ್ರಯತ್ನ ಮಾಡಿದ್ರು ಖಂಡಿತ ಬಿಡೋಲ್ಲ ಅಂತಲೂ ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ತಿಳಿಸಿದ್ದಾರೆ. ಅವ್ರದ್ದು ಆರೋಪ ಏನಂದ್ರೆ ಖಂಡಿತ ಈಗ ನೋಡಿ ಎಲ್ಲ ಈ ನಿರ್ಬಂಧನೆಗಳಿದ್ದಾಗ ಈ ನಿರ್ಬಂಧನೆಯನ್ನ ಒಂದು ಜವಾಬ್ದಾರಿತ್ವಾಗಿ ಕಾನೂನು ಯಾವಾಗಲೂ ಸಂವಿಧಾನನ ಜೇಬಲ್ಲಿ ಇಟ್ಕೊಂಡು ಓಡಾಡೋಂಥ ನಮ್ಮ ಕಾಂಗ್ರೆಸ್ ನಾಯಕರುಗಳು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ನಾಟಕ ಮಾಡೋದಲ್ಲ, ಅದನ್ನ ಪಾಲನೆ ಮಾಡುವಂಥದ್ದು ಆಗಬೇಕು. ಹಾಗಾಗಿ ಇವತ್ತೇನು ಟೂರಿಸ್ಟ್ ವೀಸಾದಲ್ಲಿ ಬಂದಾಗ ಈವನ್ ಡಿಪ್ಲೊಮ್ಯಾಟಿಕ್ ವೀಸಾದಲ್ಲಿ ಬಂದರೂ ಸಹ ಏನ್ ಕಾರ್ಯಕ್ರಮ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋಂಥ ನಿರ್ಬಂಧನೆಗಳಿರ್ತವೆ. ಇವಾಗ ನಾವುಗಳು ಎಲ್ಲೇ ಹೋಗ್ಬೇಕು ಅಂದ್ರೆ ಎಲ್ಲೇ ಮೀಟ್ ಆಗಿ ಏನೇ ಹೋಗ್ಬೇಕು ಮಾಡಬೇಕಂದ್ರೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅನ್ವಯ, ಪ್ರತಿಯೊಬ್ಬ ವ್ಯಕ್ತಿಗೆ ಅನ್ವಯ. ಅದರಲ್ಲೂ ಸಾರ್ವಜನಿಕವಾಗಿ ಈ ರೀತಿ ಬಹಿರಂಗವಾಗಿ ಯಾವುದಕ್ಕೆ ಅವಕಾಶವಿಲ್ಲ, ಇದನ್ನ ಅವಕಾಶವನ್ನು ಮಾಡಿಕೊಟ್ರೆ ಯಾವ ರೀತಿ ಸರ್ಕಾರ, ಯಾವ ರೀತಿ ಏನಾರ ಕಾನೂನ ತಿಳುವಳಿಕೆ ಇರುವಂತ ಸರ್ಕಾರನ, ಕಾನೂನು ಪಾಲನೆ ಗೌರವಿಸುವಂತ ಸರ್ಕಾರನ ಅಥವಾ ಕಾನೂನು ವಿರುದ್ಧವಾಗಿರುವಂತ ಸರ್ಕಾರನ, ಹಾಗಾಗಿ ಇದಕ್ಕೆ ಈ ಸರ್ಕಾರಕ್ಕೆ ಯಾವ ನೈತಿಕತೆ ಇರುತ್ತೆ ಮುಂದುವರಿಲಿಕ್ಕೆ? ಯಾವ ನೈತಿಕತೆ? ಏನ್ ಘನ ಕಾರ್ಯಕ್ಕೆ, ಏನ್ ಘನ ಸಾಧನೆಗೆ ಯಾವ ಕಾನೂನನ್ನ ಗೌರವಿಸುವ ವಿಚಾರವೇ ಗೊತ್ತಿಲ್ಲದಂತ ಈ ಸರ್ಕಾರ ನಿಮಗೆ ಮುಂದುವರಿಲಿಕ್ಕೆ ಯಾವ ನೈತಿಕತೆ ಇರುತ್ತೆ? ಹಾಗಾಗಿ ಇವತ್ತು ಇದನ್ನೆಲ್ಲ ಬಹಳ ಸೂಕ್ಷ್ಮವಾಗಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದನ್ನೆಲ್ಲ ಗಮನಿಸಿ ಇಂಥದ್ದು ಯಾವುದಕ್ಕೂ ಆಸ್ಪದವನ್ನು ಕೊಡದೆ ನಿರ್ಬಂಧನೆಗೆ ಒಳಗಾಗಿರುವಂತ ಪ್ರವಾಸಿಗರ ವೀಸಾದಲ್ಲಿ ಬಂದಿರುವಂತ ವ್ಯಕ್ತಿಗಳಿಗೆ ಏನ್ ನಿರ್ಬಂಧನೆ ಇದೆಯೋ ಅದು ಅನ್ವಯ ಆಗ್ಬೇಕು, ಅದು ಪರಿಪಾಲನೆ ಆಗ್ಬೇಕು ಅನ್ನೋದು ನಮ್ಮ ಒತ್ತಾಯ. ಸಮೀರ್ ಪಾಲ್ಗೊಳ್ಳಿ, ಮುಖ್ಯಮಂತ್ರಿ ಪಾಲ್ಗೊಳ್ಳಿ, ಬಂದಷ್ಟು ಇವರು ಪಾಲ್ಗೊಳ್ಳೋ ಮೂಲಕ ಇನ್ನ ಹೆಚ್ಚು ಜವಾಬ್ದಾರಿ ಸರ್ಕಾರದಲ್ಲಿರ್ತದೆ. ಯಾವಾಗ ಇವರು ಪಾಲ್ಗೊಳ್ತಿದ್ದಾರೋ ಆಗ ಜವಾಬ್ದಾರಿ ಹೆಚ್ಚಾಗುತ್ತೆ ಇವ್ರ ಮೇಲೆ. ಅವರ ಉಪಸ್ಥಿತಿಯಲ್ಲಿ ಇಂತಹ ಕಾನೂನು ಉಲ್ಲಂಘನೆ ಆದರೆ ಇದು ಕಿವುಡು ಸರ್ಕಾರ, ಮೂಕರಲ್ಲ ಕುರುಡು ಸರ್ಕಾರ ಅಥವಾ ಕಿವುಡು ಸರ್ಕಾರ ಅಂತ ಆಗುತ್ತೆ. ಹಾಗಾಗಿ ಇದರಿಂದ ಜಾರ್ಕೊಳ್ಳೋಕ್ಕೇನಾಗಲ್ಲ. ಮತ್ತು ಈ ರೀತಿ ಏನನ್ನು ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಅಂತ ನನಗೂ ಅರ್ಥ ಆಗಲ್ಲ. ಇಲ್ಲಿಂದ ನಮಗೇನು ಬೇರೆ ಬೇರೆ ದೇಶದಿಂದ ಇಲ್ಲಿ ಕರೆಸಿ ಈ ರೀತಿ ಮಾಡುವಂಥದ್ದು ಏನಿದೆ? ಇಲ್ಲಿ ನಮ್ಮಲ್ಲಿ ಒಳಗಡೆ ನಮ್ಮ ದೇಶದ ಒಳಗಡೆ ಆಚರಣೆ ಮಾಡಲಿಕ್ಕೆ ಯಾರೇನು ವಿರುದ್ಧ ಇದ್ದಾರೆ? ಯಾರೇನು ಆಚರಣೆ ಮಾಡಲಿಕ್ಕೆ ವಿರುದ್ಧ ಇಲ್ಲ. ನಮ್ಮ ಸಂವಿಧಾನದಲ್ಲಿ ಎಲ್ಲ ರೀತಿಯಾದಂಥ ಅವಕಾಶ ಇದೆ, ಎಲ್ಲ ಧರ್ಮಕ್ಕೂ ಗೌರವ ಇದೆ, ಎಲ್ಲ ಧರ್ಮಕ್ಕೂ ಮಾನ್ಯತೆ ಇದೆ, ಎಲ್ಲ ಧರ್ಮಕ್ಕೂ ಹಕ್ಕಿದೆ, ಅವರವರ ನಂಬಿಕೆಗಳನ್ನು ಪಾಲನೆ ಮಾಡಲಿಕ್ಕೆ ಅವಕಾಶ ಇದೆ. ಈ ರೀತಿ ಒಂದು ಉತ್ತಮವಾಗಿರುವಂಥ ಒಂದು ಪ್ರಜಾಪ್ರಭುತ್ವ ಇಡೀ ವಿಶ್ವದಲ್ಲಿ ಎಲ್ಲಾರಿದ್ರೆ ಅದು ನಮ್ಮ ಭಾರತ ಅಂತಲೂ ನಾವು ಬಹಳ ಹೆಮ್ಮೆಯಿಂದ ಹೇಳ್ಬೋದು. ಈ ರೀತಿ ಯಾವುದೇ ಬೇರೆ ದೇಶದಲ್ಲೂ ಈ ಸಹಿಷ್ಣುತೆ ಅಥವಾ ಈ ರೀತಿ ಸಹಕಾರ ಬೇರೆ ಯಾವ ದೇಶದಲ್ಲೂ ಸಿಗಲ್ಲ. ಈ ರೀತಿ ಒಳ್ಳೆ ಸಹಕಾರ ಸಿಗುತ್ತೆ ನಮ್ಮ ದೇಶ. ಆದರೆ ಇವರು ಅತಿರೇಕಕ್ಕೆ ಹೋಗುವಂಥದ್ದು, ಇವರು ತುಷ್ಟೀಕರಣದ, ಕಾಂಗ್ರೆಸ್ ಅಂದ್ರೆ ತುಷ್ಟೀಕರಣ, ಕಾಂಗ್ರೆಸ್ ಅಂದ್ರೆ ಕಾನೂನು ಇಲ್ಲದ ಸರ್ಕಾರ ಏನಾದ್ರು ಇದ್ರೆ ಅದು ಕಾಂಗ್ರೆಸ್ ಅವರಿಗೆ ಕಾನೂನು ಬಗ್ಗೆ ಗೌರವನೇ ಇಲ್ಲ.